ಸಮಯ ಜಾಸ್ತಿ ಇಲ್ಲ, ಯಾಕಂದರೆ ನೀವು ಕೂಡ ತುಂಬ ಆತುರದಿಂದ ಕಾಯ್ತಾ ಇದ್ದೀರಿ. ಈಗ ತುಂಬ ದೂರದಿಂದ ಬಂದವರಿದ್ದಾರೆ, ನಾನು ಜಾಸ್ತಿ ಮಾತಾಡೋದಿಲ್ಲ. ಆದರೆ ಮಾಷಾಲ್ಲ ನಾವಿಲ್ಲಿ ನಡೆದಿದ್ದೇವೆ ಅಲ್ಲನ ಅನುಗ್ರಹದಿಂದ. ನಾವು ಯೋಚಿಸ್ತೇವೆ ನಾವು ಇಲ್ಲಿ ಬಂದಿದ್ದೇವೆ, ಇಲ್ಲಿ ಬೇರೆ ಯಾರಿಲ್ಲ. ಆದರೆ ಇಲ್ಲಿ ಫರಿಷ್ಠಗಳು ಇರ್ತಾರೆ, ಅಲ್ಲನ ಅನುಗ್ರಹದಿಂದ ಇದು ರೆಹಮತ್ ಬರ್ತಾ ಇದ್ದಾರೆ ನಮ್ಮ ನಡುವೆ. ದೇವರಿಗೋಸ್ಕರ ನಾವು ಒಂದು ಕೆಲಸ ಖಾಲಿ ಮಾಡಿದರೆ ಅದರಲ್ಲಿ ನಮ್ಮ ಜೊತೆಗೆ ಅಲ್ಲನ ಅನುಗ್ರಹ ಇರ್ತದೆ, ಮತ್ತು ಅವರ ಫರಿಷ್ಠಗಳು ನಮಗೆ ರೆಹಮತ್ ನಾಜಿಲ್ ಮಾಡ್ತಾ ಇರ್ತಾರೆ. ಅಲ್ಲನ ರೆಹಮತ್ ನಮ್ಮೆಲ್ಲರ ಮೇಲೆ ಬರಲಿ. ನಾವೆಲ್ಲರೂ ಒಂದು ಯೋಚಿಸಿದ ಕೆಲಸ ಸಕ್ಸಸ್ ಆಗಲಿ ಅಂತೇಳಿ ಒಂದು ದುವಾ ಮಾಡ್ತೇನೆ. ಮಾಷಾಲ್ಲ ರಫೀಕ್ ಮಾಸ್ಟರ್ ಅವರು ಎಲ್ಲವನ್ನು ಹೇಳಿದ್ದಾರೆ, ಆದರೆ ನನಗೇನು ಏನು ಹೇಳಲಿಕ್ಕೆ ಅಗತ್ಯ ಇಲ್ಲ. ನಜೀರ್ ಭಾಯ್ ಹೇಳಿದ ಹಾಗೆ ನಮಗೆ ಯಾರಿಗೆ ಹಸಿವಿರ್ತದೆ, ಅಂದರೆ ಬಾಯಾರಿಕೆ ಇರ್ತದೆ, ಅವರಿಗೆ ಆ ನೀರು ಕಾಣ್ತದೆ. ಆದರೆ ನಮಗೆ ಅದೆಲ್ಲ ಹಸಿವೆ ಇರಬೇಕು, ನಮಗೆ ಅದು ಬಾಯಾರಿಕೆ ಇರಬೇಕು. ನಮ್ಮ ಪ್ರವಾದಿಯವರು ಹೇಳ್ತಾರೆ, ನಾವು ಹೊಟ್ಟೆ ತುಂಬಿ ಮಲಗಿ ನಮ್ಮ ನೆರೆಕರೆಯವರು ಹೊಟ್ಟೆಗೆ ಹಸಿದು ಮಲಗದಿದ್ರೆ ಅದು ಅದರ ಶಾಪ ನಮಗೆ. ಅಂದರೆ ನಾವು ಒಂದು ಮುಸಲ್ಮಾನಲ್ಲ, ಮುಸಲ್ಮಾನ ಆದರೆ ಅವನ ನೆರೆಕರೆಯವನಿಗೆ ಹಸಿವಿನಿಂದ ಬಳಲಿ ಇವನು ಮಲಗುವುದಿಲ್ಲ. ಅರ್ಥ ಆಯ್ತು? ನಮ್ಮ ಕನ್ನಡ ಜಾಸ್ತಿ ಬರೋದಿಲ್ಲ. ಹೇಳುವುದೇನೆಂದ್ರೆ ನಮಗೆಲ್ಲ ಆ ಬಾಯಾರಿಕೆ ಇರಲೇಬೇಕು. ಇದು ನಮ್ಮ ಬ್ಲಡ್ನಲ್ಲಿ, ನಮ್ಮ ಇಮಾನ್ನಲ್ಲಿ, ನಮ್ಮ ಧರ್ಮದಲ್ಲಿ ನಮಗೆ ಹೇಳಿದ್ದಾರೆ. ನಾವು ಮುಸಲ್ಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೌಲಾನ ಸರಿ ಅಲ್ಲ ನಾನು ಹೇಳಿದ್ದು? ನಾವೊಂದು ಸರಿ ಮುಸಲ್ಮಾನ ಆಗಬೇಕಾದ್ರೆ ನಾವು ಹೊಟ್ಟೆ ತುಂಬಿ ನಾವು ಒಳ್ಳೆಯಿಂದ ಇದ್ದು ನಮ್ಮ ನೆರೆಕರೆಯಲ್ಲಿ ಬಳಲ್ತಾ ಇದ್ರೆ ನಾವು ಮುಸಲ್ಮಾನ ಆಗಲಿಕ್ಕೆ ಸಾಧ್ಯ. ಮುಸಲ್ಮಾನ ಅಂದರೆ ಒಂದು ಇಬ್ರಾಹಿಂ, ಸುಲೇಮಾನ್ ಹಾಗೆ ಅಲ್ಲ. ಮುಸಲ್ಮಾನ ಅಂದರೆ ಒಂದು ಕ್ಯಾರೆಕ್ಟರ್, ಅದೊಂದು ಗುಣ. ಅವನು ಈ ಥರ ಇರಬೇಕು, ಅವನು ಕೆಟ್ಟದನ್ನು ಮಾಡಬಾರದು, ಕೆಟ್ಟದನ್ನು ನೋಡಿದರೆ ಅವನು ಅಸೂಯೆ ಪಡಬೇಕು, ಒಳ್ಳೆಯದನ್ನು ಹರಡಿಸಬೇಕು. ಇದು ಒಂದು ಕ್ಯಾರೆಕ್ಟರ್, ಇದೊಂದು ಗುಣ. ಇದಕ್ಕೆ ಮುಸಲ್ಮಾನ ಅಂತೇಳಿ ಕುರಾನ್ನಲ್ಲಿ ಅನುವಾದ ಇದೆ, ಹೌದಲ್ಲ? ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿದ್ದಾರೆ. ಒಂದು ಒಳ್ಳೆ ಮುಸಲ್ಮಾನ ಆಗಬೇಕಾದರೆ ಅವನು ತನಗೋಸ್ಕರವೂ ದುಡಿಬೇಕು, ತನ್ನ ಫ್ಯಾಮಿಲಿಗೆ ಆಧಾರ ಕೊಡಬೇಕು, ನೆರೆಕರೆಯೂ ನೋಡಬೇಕು, ಇಡೀ ಸೊಸೈಟಿಗೆ ನೋಡಬೇಕು. ಒಂದು ಸೊಸೈಟಿ ಒಂದು ಫ್ಯಾಮಿಲಿಯಿಂದ ಆಗ್ತದೆ. ಒಂದು ಫ್ಯಾಮಿಲಿಯಲ್ಲಿ ಎಜುಕೇಶನ್ ಇಲ್ಲದಿದ್ದರೆ ಎಲ್ಲವೂ ಗೊಂದಲಾಗಿರುತ್ತೆ. ಒಂದು ಒಳ್ಳೆಯ ವಿದ್ಯಾಭ್ಯಾಸ ಬೇಕಾದರೆ ತುಂಬ ದುಡ್ಡು ಬೇಕು, ದುಡ್ಡು ದುಡಿಲಿಕ್ಕೆ ಒಳ್ಳೆ ಕಲಿತವರು ಇರಬೇಕು. ಆಗ ಈ ಚಕ್ರದಲ್ಲಿ ಇರುವವರಿಗೆ ತುಂಬ ಕಷ್ಟ ಬರ್ತದೆ, ಸಾಧ್ಯವೇ ಆಗಲ್ಲ. ಅದಕ್ಕೆ ನಾವು ಇದ್ದವರು ಅಲ್ಲಾನು ಕೊಟ್ಟು ನಮಗೆ ನೋಡ್ತಾನೆ, ಕೊಡೋದು ನಮಗೆ ನೋಡ್ತಾನೆ. ಆಗ ಕೊಟ್ಟವರು ಇದು ನಾವು ಡಿಸರ್ವಿಂಗ್, ನಮಗೆ ಸಿಕ್ಕಿದ್ದು, ನಾವು ನಮ್ಮ ಕಷ್ಟಪಟ್ಟು ನಾವು ದುಡಿದದು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಬೇರೆಯವರ ಎಲ್ಲ ಇನ್ಕಮ್ ನಮ್ಮಲ್ಲಿ ಇರ್ತದೆ, ಅದರಲ್ಲಿ ನಾವು ಒಂದು ಅಂಶವನ್ನು ಕೊಡಲೇಬೇಕು. ನಾವು ಜಕಾತ್ ಅಂತೇಳಿ ವರ್ಷಕ್ಕೊಮ್ಮೆ ಕೊಡಬೇಕು. ಅದೇ ಥರ ನಮ್ಮ ಬ್ಲಡ್ಡಿನಲ್ಲಿ ಈ ಒಂದು ಎಲ್ಲರ ಸ್ವಭಾವ ಇದೆ. ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ. ಈಗ ಎಲ್ಲ ನಮ್ಗೆ ಗೊತ್ತುಂಟು. ಇಷ್ಟೆಲ್ಲ ಇರುವಾಗ ಮುಸಲ್ಮಾನ ಅಂದರೆ ಇಷ್ಟು ಒಳ್ಳೆಯ ಒಂದು ಕ್ಯಾರೆಕ್ಟರ್, ಮುಸ್ಲಿಮರು ಇಷ್ಟು ಇದ್ದಾರೆ, ಆದರೆ ಲೋಕದಲ್ಲಿ ಒಂದು ಕೆಟ್ಟವನ್ನು ಹರಡ್ತಾ ಇದೆ. ಅದು ಯಾಕೆ ಹರಡ್ತಾ ಇದೆ? ಕೆಟ್ಟವರು ಎಷ್ಟಿದ್ದಾರೆ ಪರ್ಸೆಂಟೇಜ್? ಕೆಟ್ಟವರು ಯಾವಾಗಲೂ ನೋಡಿದ್ರು ಯಾವ ಸಮುದಾಯದಲ್ಲೂ 3%, 5%, 95% ಜನ ಒಳ್ಳೆಯವರೇ ಇದ್ದಾರೆ ಈ ಪ್ರಪಂಚದಲ್ಲಿ. ಆದರೆ ಕೆಟ್ಟವು ಯಾವಾಗಲೂ ಗೆಲ್ತಾ ಇದೆ, ಒಳ್ಳೆತನ ಸೋತ ಹಾಗೆ ಕಾಣ್ತಾ ಇದೆ, ಹೌದಲ್ವ? ಈಗ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಎಲ್ಲಿ ಹೋದ್ರು ಯಾರಿಗೂ ಒಂದು ಇದಿಲ್ಲ. ಈಗ ಎಲ್ಲ ಧರ್ಮ ಒಳ್ಳೆಯನ್ನು ಕಲಿಸ್ತದೆ, ಆದರೆ ನಾವು ಕೆಟ್ಟದನ್ನು ಮಾಡ್ತಾ ಇದ್ದೇವೆ. ಅದು ಯಾತಕ್ಕೆ ಹೀಗೆ ಆಗ್ತಾ ಇದೆ? ಅದು ಯಾಕೆಂದ್ರೆ 95% ಜನ ಮೂಗರಾಗಿ ಸೈಲೆಂಟ್ ಆಗಿ ಯಾ ಶೇಖ್ ಅಪ್ನಾ ದೇ ಕೇಳ್ತಾರಲ್ಲ, ಆ ತರ ಇದ್ದಾರೆ. ನಾವೆಲ್ಲ ಹಾಗೆ ಇರಬಾರ್ದು. ಆದ್ರೆ ಅದರಲ್ಲಿ 95%ನಲ್ಲಿ ಎಷ್ಟೋ ಮಂದಿಗೆ ಕಾಳಜಿ ಉಂಟು, ನಾವು ಮಾಡಬೇಕು ಅಂತೇಳಿ. ಆದ್ರೆ ಒಂದು ಹೇಗೆ ಮಾಡಬೇಕು, ಈಗ ಎಲ್ಲ ನೋಡಿದ್ರೆ ಕೆಲಸ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇಲ್ಲ. ಮಾಷಾಲ್ಲ ಸಾವಿರಾರು ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಕೋಟಿಗಟ್ಟಲೆ ಚಾರಿಟಿ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಆದರೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಯಾಕೆ? ನಾವು ಹಿಂದುಳಿದ ಸಮುದಾಯ ಆಗಿ ಉಳಿದಿದ್ದೇವೆ. ಯಾಕೆ? ಇದು ಆಗಬಾರದೆಂದು ನಾವು ಯೋಚಿಸಿದೆವು.
ಅಲ್ಲನ ಅನುಗ್ರಹ ಇಲ್ಲದಿದ್ದರೆ ಏನು ಸಾಧ್ಯ ಇಲ್ಲ. ಅಲ್ಲನ ಅನುಗ್ರಹ ಬರಬೇಕಾದ್ರೆ ಎಲ್ಲರ ಜೊತೆಗೂಡಬೇಕು, ಮನಸ್ಸಿಗೆ ಮನಸ್ಸು ಜೋಡಿಸ್ಬೇಕು. ನಮ್ಮ ರಫೀಕ್ ಮಾಸ್ಟರ್ ಹೇಳಿದ ಹಾಗೆ ಅವರು ಒಳ್ಳೆಯನ್ನು ಹರಡಿಸುವವರಾಗಿರ್ತಾರೆ. ಅಂದ್ರೆ ಅವರು ಅತಿ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಅದೇ ತರ ಎಲ್ಲರೂ ಶ್ರೀಮಂತರಾಗ್ತಾರೆ. ಇದು ನಮ್ಗೆ ಇಷ್ಟ ಇದ್ರೆ ಮಾತ್ರ ನಾವು ಮುಂದಕ್ಕೆ ಬರ್ಬೋದು, ಹೌದಲ್ಲ? ಇಲ್ಲಿ ನೆರೆದವರು ಎಲ್ಲರಿಗೂ ಇಷ್ಟ ಉಂಟು, ಆದ್ರೆ ಒಂದು ಕಷ್ಟ ಇರ್ತದೆ. ಅದು ನಾನು ಏನ್ ಮಾಡ್ಬೇಕು, ನಜೀರ್ ಭಾಯಿ ಮಾಡ್ಬೋದು, ನಾನು ಮಾಡ್ಲಿಕ್ಕಿಲ್ಲ, ಕೆಲವರು ಹಾಗೆ ಯೋಚಿಸ್ತಾರೆ. ಹಾಗೆ ಯೋಚಿಸಬಾರ್ದು. ನಮ್ಮಲ್ಲಿ ಎಲ್ಲರಲ್ಲಿ ಅಲ್ಲಾ ತಾಲ ಒಂದು ಶಕ್ತಿಯನ್ನು ನೀಡ್ತಾರೆ. ನಮ್ಗೆ ಹುಟ್ಟಿಸುವಾಗಲೇ ಅಲ್ಲಾ ತಾಲ ನಮ್ಗೆ ಖಲೀಫಾ ಮಾಡಿ ಹುಟ್ಟಿಸಿ, ಅಂದ್ರೆ ಒಂದು ಶ್ರೀಮಂತವಾಗಿ ಹುಟ್ಟಿ, ಒಂದು ಆಡಳಿತಗಾರ ಆ ತರ ನಮ್ಗೆ ಹುಟ್ಟಿಸಿ. ಆದ್ರೆ ನಾವು ಯೋಚಿಸುವುದು ನಮ್ಮ ತಲೆಯಲ್ಲಿ, ನಾವು ಖಲೀಫಾ ಕೂಡ ಆಗ್ಬಹುದು ಅಥವಾ ನಾವು ಮಿಸ್ಕಿನ್ ಕೂಡ ಆಗ್ಬೋದು. ನಾವು ಎಲ್ಲರೂ ಖಲೀಫಾ ಆಗಿರುವಾಗ ನಮ್ಮಲ್ಲಿ ಎಲ್ಲ ತಲೆಗೆ ಇಲ್ಲಿ ನೋಡಿ, ಎಲ್ಲ ಲೈಟ್ ಬಂದ್ ಮಾಡಿ, ಅಲ್ಲ ದೇವರು ಎಲ್ಲರಿಗೆ ಒಂದೊಂದು ಲೈಟ್ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಕೂಗಾಡಿದ್ರೆ ಇಲ್ಲಿ ಬೆಳಕು ಬರ್ತದ, ಎಲ್ಲರೂ ಆ ಲೈಟ್ ಅನ್ನು ಆನ್ ಮಾಡುದು, ಎಲ್ಲರೂ ತಿಳಿಯುದು ನನ್ನ ಈ ಲೈಟ್ ನಿಂದ ಏನು ಸಾಧ್ಯ, ನಾನು ಆನ್ ಮಾಡುದಿಲ್ಲ, ಕೂಗಾಡುವ. ನಾವು ಇದೇ ಮಾಡ್ತಾ ಇದ್ದೇವೆ, ಕೂಗಾಡ್ತಾ ಇದ್ದೇವೆ, ಕ್ರೈಮ್, ಕ್ರಿಟಿಸೈಸಿಂಗ್, ಕಂಪ್ಲೇನಿಂಗ್, ಇದು ಮಾಡ್ತಾ ಇದ್ದೇವೆ. ಇದನ್ನು ಬಿಟ್ಟು ನಾವು ನಮ್ಮಲ್ಲಿ ಇದ್ದ ಶಕ್ತಿಯನ್ನು, ನಮ್ಮ ಒಂದು ಹನಿಯನ್ನು ಹಾಕಿದ್ರೆ ಅದು ಹರಡಾಗ್ತದೆ, ಅದು ಸಾಗರ ಆಗ್ತದೆ. ಆದ್ರೆ ನಾವು ಅದನ್ನು ಮಾಡ್ತಾ ಇಲ್ಲ. ಎಲ್ಲರಿಗೆ ಸಾಧ್ಯ ಉಂಟು. ಈಗ ನೋಡಿ, ಲಾಸ್ಟ್ ಮೀಟಿಂಗಿಗೆ ನಾವು ಜನ ಬಂದಿದ್ದೆವು. ನಾನು ಹೇಳಿದೆ ಇಲ್ಲಿ ಒಬ್ಬೊಬ್ರು ಬಂದಿದ್ದಾರಲ್ಲ, ಜನ ಕಡಿಮೆ ಕಾಣ್ತಾ ಇದೆ, ಆದ್ರೆ ಕಡಿಮೆ ಇಲ್ಲ. ಒಬ್ಬೊಬ್ರು 100 ಮಂದಿಗೆ ಅನುಯಾಯಿಯಾಗಿದ್ದಾರೆ. ನಿಮ್ಮ ಹಿಂದೆ 1000 ಮಂದಿ ಇದ್ದಾರೆ, ನಿಮ್ಮ ಹಿಂದೆ 1000 ಮಂದಿ ಇದ್ದಾರೆ. ಆದ್ರೆ ನೀವು ಅದಕ್ಕೆ ಏನು, ಈಗ ನಿಮಗೆ ಮೊದಲು ಗೊತ್ತಿರಲಿಲ್ಲ. ಇನ್ಶಾಅಲ್ಲಾ ನಾಳೆ ನೆಕ್ಸ್ಟ್ ಮೀಟಿಂಗಿಗೆ ಬರುವಾಗ ನಾನು ಯೋಚಿಸ್ತೇನೆ, ಇಲ್ಲಿ 5000 ಮಂದಿ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಇಲ್ಲಿ ಇರುವವರು 4 ಮಂದಿ, ಅವರು ಒಬ್ಬೊಬ್ಬರ ಹಿಂದೆನೆ 1000 ಜನ ಇದ್ದಾರೆ. ಇದು ನಮಗೆ ಸಾಧ್ಯ ಇದೆ, ಆದ್ರೆ ನಾವು ಮಾಡ್ತಾ ಇದ್ದೀವಿ. ನಾವು ಕೂಗಾಡಿದ್ರೆ ಏನು ಬದಲಾವಣೆ ಆಗ್ತದ? ನೀವು ಸರ್ಕಾರ ಬದಲಾಯಿಸಿ, ಶಾಸಕರನ್ನು ಬದಲಾಯಿಸಿ, ಏನು ಬದಲಾಯಿಸಿ, ನಮ್ಮ ಮನಸ್ಥಿತಿ ಬದಲಾಯಿಸದಿದ್ರೆ ಏನು ಬದಲಾವಣೆ ಆಗುದಿಲ್ಲ. ಯಾಕೆಂದರೆ ಇದು ದೇವರ ನಮಗೆ ಶಿಕ್ಷೆ ಅಂತಲೇ ನಾವು ಯೋಚಿಸಬೇಕು. ನಾವು ಅದಕ್ಕೆ ಡಿಸರ್ವಿಂಗ್ ಆಗಬೇಕು. ನಾವು ಈಗ ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ತಾ ಇಲ್ಲ. ನಾವು ಇವತ್ತಿಗೆ ಇದನ್ನು ಒಂದು ಅಂದ್ರೆ ಎಂತ ಹೇಳ್ತಾರೆ, ಒಂದು ಓದ್ ತೆಕ್ಕೊಳ್ಬೇಕು. ನಾವು ಇದನ್ನು ಮಾಡ್ತೇವೆ ಇನ್ಶಾಲ್ಲ, ನಮ್ಮಿಂದ ಸಾಧ್ಯ. ನನಗೆ ಒಂದು ನಜೀರ್ ಭಾಯಿ ಒಂದು ಮಾತು ಈಗ ನೆನಪಾಗ್ತಾ ಇದೆ. ನಾನು ಒಂದು ಸ್ಪೀಚ್ ನಲ್ಲಿ ಹೇಳಿದೆ, ಸುಲೇಮಾನ್ ಭಾಯಿ ಯೋಚಿಸ್ತಾರೆ, ರೆಹಮಾನ್ ಭಾಯಿ ಮಾಡ್ತಾರೆ ಅಂತೇಳಿ. ರೆಹಮಾನ್ ಭಾಯಿ ಯೋಚಿಸ್ತಾರೆ, ಉಸ್ಮಾನ್ ಭಾಯಿ ಮಾಡ್ತಾರೆ. ಮಾಡೋದು ಯಾರಿಲ್ಲ, ಕೆಲಸ ಆಗಲಿಲ್ಲ, ಕೂಗಾಡ್ತಾ ಇದ್ದಾರೆ. ಆಗ ಅವರು ನನಗೆ ಜುಬೇಲ್ನಲ್ಲಿ ಹೇಳಿದರು, ಸಲೀಂ ಭಾಯಿ, ಈಗ ಸುಲೇಮಾನ್ ಭಾಯಿ, ಉಸ್ಮಾನ್ ಭಾಯಿ, ರೆಹಮಾನ್ ಭಾಯಿ ಮಾಡೋದಿಲ್ಲ, ನಜೀರ್ ಭಾಯಿ ಮಾಡ್ತಾನೆ, ನಾನು ನಜೀರ್ ಭಾಯಿ ಕರೆಯಿರಿ. ಇದು ಈ ತರ ಅವರು ಹೇಳಿದ ಮಾತಿಗೆ ಅವರು ಜುಬೇಲ್ನಲ್ಲಿ ಮಾಡಿ ತೋರಿಸಿದ್ದಾರೆ, ಇಲ್ಲಿಯೂ ಮಾಡಿ ತೋರಿಸಿದ್ದಾರೆ. ಇದೇ ತರ ಎಲ್ಲರೂ ಹೇಳಿದ್ರೆ ನಮ್ಮ ಈ ಪ್ರಪಂಚ ಶಾಂತಿಯುತ ಆಗಲಿಕ್ಕೆ ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲನ ಅನುಗ್ರಹ ನಮ್ಮ ಜೊತೆಗೆ ಇದೆ, ಆದರೆ ನಾವು ಪಡ್ಕೊಳ್ತಾ ಇಲ್ಲ. ಈಗ ನಾವು ಇದನ್ನು ಯೋಚಿಸಬೇಕು, ನಮ್ಗೆ ಅಲ್ಲನ ಅನುಗ್ರಹ ಬೇಕಾ ಬೇಡ. ಇಲ್ಲಿ ಫರಿಷ್ಠಗಳು ಇದ್ದಾರೆ, ಎಲ್ಲ ತನ ಎಲ್ಲರಿಗೆ ರೆಹಮತ್ ನೀಡಲಿ. ನಾವೆಲ್ಲರೂ ಕೈ ಜೋಡಿಸಿ ಜೊತೆಗೆ ಹೋಗೋಣ. ರಿಸಲ್ಟ್ ಅಲ್ಲನ ಕೈಯಲ್ಲಿ. ನಾವು ಕೆಲಸ ಮಾಡುವವರು ಅವರು ಹೇಳಿದ ಹಾಗೆ ನಾವೊಂದು ಮಿಡ್ಲ್ ಸೀಟ್ ನಲ್ಲಿ ಇದ್ದೇವೆ, ಹೌದಲ್ಲ ರಫೀಕ್ ಮಾಸ್ಟರ್? ನಮ್ಮಲ್ಲಿ ಏನಿಲ್ಲ, ಆದ್ರೆ ಎಲ್ಲ ನಮ್ಮಿಂದ ಆಗ್ತದೆ. ನನ್ನಿಂದ ಆಗ್ಬೇಕು ಅಂತೇಳಿ ಹಾಗೆ ಹೇಳ್ಬೇಕು. ಎಲ್ಲರೂ ನಸೀಬ್ ತರ ರಫೀಕ್ ಮಾಸ್ಟರ್ ತರ ಹೇಳಿದ್ರೆ ಇಲ್ಲಿ ಸಾಧ್ಯ ಉಂಟು. ಅದು ರಫೀಕ್ ಮಾಸ್ಟರ್ ಅವರು ಏನೋ ಒಂದು ಡಿಗ್ರಿ ಮಾಡಿದ್ದಾರೆ, ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, ಅವರಲ್ಲಿ ಹೋಗಿ ಕೇಳಿ. ಅದೆಲ್ಲ ಡಿಗ್ರಿ ಅಲ್ಲ, ಅದೆಲ್ಲ ಮನಸ್ಸಿನಲ್ಲಿ ಮತ್ತೆ ನಮ್ಮ ಇದರಲ್ಲಿ ಇರುವುದು, ಸೋಚ್ನಲ್ಲಿ. ಅದು ಬದಲಾಯಿಸಿದ್ರೆ ಎಲ್ಲವೂ ಸಾಧ್ಯ ಉಂಟು. ನಾವೆಲ್ಲ ಜೊತೆಗೂಡಿ ಮಾಡುವ. ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ, ಯಾರಿಗೂ ಸಪರೇಟ್ ಹೆಸರು ಹೇಳುದಿಲ್ಲ. ಟುಗೆದರ್ ವಿ ಕ್ಯಾನ್, ಇನ್ಶಾಲ್ಲಾ ವಿ ವಿಲ್.